ಹಾಕಿದಿ ಏನಿಲ್ಲ ಖಾಲಿ ಏನ್ ಖಾಲಿ ರೇಷನ್ ಏನಿಲ್ಲ ಮನ್ಯಾಗ ಸಕ್ಕರೆ ಇಲ್ಲ ಒಳ್ಳೆ ಬೇಸತ್ತ ಮನೆ ತಂದಾಕಿನಲ್ಲ ಮನೆಗೆ ಏನ್ ಮಾಡಿದ್ರಿ ಯಾವಾಗ ತಂದಿದ್ವಿ ಮನ್ಯಾಗ ಎಲ್ಲ ಖಾಲಿ ಆಗಿಬಿಟ್ಟಾವ ಮಕ್ಕಳು ಎಲ್ಲ ಅಳ್ತಾವ ಮನ್ಯಾಗ ತವ್ರ ಮನೆಗೆ ಕಳ್ಸಕಚ್ಚ ನೀನು ಅಷ್ಟ ಅವ್ರ ಮನೆ ನಾನೇ ಕಳ್ಸ್ಕೊ ನಿನ್ನ ಮಕ್ಕಳಿಗೆ ನೀವು ತೊಂದಾಕಿದ್ರು ನಾನೇನ್ ಮಾಡಿ ನಾನು ತಂದಾಕಿನ ಮೊನ್ನೆ ಅಕ್ಕಿ ಬಂದವ ಇಲ್ಲಿ ಸೊಸೈಟಿಗೆ ಅಕ್ಕಿ ಕೊಟ್ರ ಮತ್ತೆ ಎಲ್ಲ ತಗೊಳ್ತೈತಿ ಈಗ ಏನಿಲ್ಲ ಊಟಕ್ಕ ಏನು ಇಲ್ಲ ಅಡಿಗೆ ಮಾಡಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಾವ ಏನ್ ಮಾಡಿ ನಮ್ದ ಬೇಸಿಲ್ದಾಗ ನಾವು ಒಳ್ಳೆ ಪಂಚಾಯತ್ ಊಟ ಇಲ್ಲ ಈಗ ಯಾವ ಊಟ ಅಂತಂದ್ರೆ ಹೆಂಗ ಅಲ್ಲೇ ಗುಡಿ ಬಿಡಕ್ ಬಡಿ ಯಾವ ಸಾರಿ ಗೊತ್ತಿಲ್ಲ ನೀನು ಟೈಮ್ ಹೋಗ ಸುಮ್ನೆ ಯಾವ್ದು ಆಗಲ್ಲ ನಮ್ಮಿಂದ ಫೀಸ್ ಕಟ್ಟೋದಾಗಲ್ಲ ಯಾವ್ದಾಗಲ್ಲ ಸುಮ್ನೆ ಸಾರಿಗೆ ಹೋಗು ಓದ್ಬಿಟ್ರ ನಾವು ಹೋಗೋದ ಸಾರಿಗೆ ನಿಮ್ ಮರಿ ಯಾರು ಕಾಯ್ರು ಮರಿ ನಿಮ್ಮ ಈಗ ಕೂಡಲ್ಲ ಅಂತಲ್ಲ ಮನ್ಯಾಗ ಏನ್ ಮಾಡೋದು ಈಗ ಅಡಿಗಿಲ್ಲ ಅದಿಲ್ಲ ಅಂತ ಉಪವಾಸ ಮಾಡಿ ನೋಡಿದ್ರಿ ಯಾವ ಸಾರಿಗೆ ಹೋಗ್ತೇನೆ ಬಡಿ ನೀನು ಏನಿಲ್ಲ ನೀನೇನು ಬರೀ ಇದು ಹೇಳೇನ ಉಳಕಲ್ಲ ಯಾವ ರೊಕ್ಕ ಬರ್ತೈತಿ ನಮ್ಮ ಮನ್ಯಾಗ ಮಾಡಕ್ ರೊಕ್ಕ ಬರಂಗಿಲ್ಲ ರೊಕ್ಕ ಬರಂಗಿಲ್ಲ ಅಂತಂದ್ರೆ ನಾನೇನು ಅಲ್ಲಿ ಐತೆ ದುಡುಕಿ ಹೋಗು ನಿನ್ ದುಡುಕಿ ಮೇಲೆ ತೋರ್ಸ್ಕೆ ಊಟ ಕೊಡೋದು ಏನ್ ಮಾಡಂತೆಪ್ಪ ಯಪ್ಪ ಎಲ್ಲ ಖಾಲಿ ನಿಮ್ಮ ಅಪ್ಪ ಬಂದಿಲ್ಲ ಏನಿಲ್ಲ ಏನ್ ಮಾಡ್ಲ ಏನ್ ಮಾಡಕ್ ದಿನ ನಿಮ್ ಕರ್ಮ ಇದು ನಾನೇನ್ ಮಾಡ್ಲಿ ನಾನ್ ಮಾಡಿ ನೀವು ಹಿಂಗ ಮಾಡ್ರಿ ನಾನೇನ್ ಮಾಡ್ಲಿ ನಾನ ಹೋಗ್ಬಿಟ್ಟು ನಾಳೆ ತಗದ್ ನಾನು ಹೋಗ್ತೀನಿ ಸಾಲಿಗೆ ಒಂದ್ ಲೋಟ ನೀರನ್ನ ಕುಡ್ಕೊಂಡ್ ಹೋಗಲ್ಲ ಹಾ ಕುಡ್ಕೊಂಡ್ ಹೋಗ್ತೀನಿ ಹೋದ್ಮೇ ಸಾಲಿಗೆ ಹೋಗು.
ಬೇಯಿಸಿಲ್ಲ ಏನ್ ನಮ್ಮ ಸಾವುಕಾರ ಒಟ್ಟ ಬೇಯಿಸಿಲ್ಲ ನಿಲ್ಗಡ ಅಪ್ಪ ನಿಲ್ಕೊಂಡ ರೇಷನ್ ಪರ್ಸನ್ ತರ್ಕ ನೀ ಹಚ್ಚಿ ಬಿಡು ಇದು ಇರ್ಲದ ಏನ್ ರೈಸಿರ ಕಡೆ ಎದಕ್ ಬೇಕಂಡಿ ಎಲ್ಲ ನಾಟಕ ನೀವು ನಾಟಕ ಅಲ್ಲೇ ಇರೋದು ಮನೆಗೆ ಏನಿಲ್ಲ ಸ್ವಲ್ಪ ಏನಿಲ್ಲ ಮನೆಗೆ ಬರಬಾರ್ದು ಎಲ್ಲಿ ಏನಾಗಿದ್ದೀನಿ ಏನ್ ನೋಡಿದ್ಯಾ ದುಡಿದು ಇಟ್ಟೇನಿ ಹುಡುಗರು ಹಸ್ಕೊಂಡ ಹೋಗಿ ಅಡಿಗೆ ಮಾಡ್ಬೇಕು ಏನ್ ಬರ್ಬೇಕ ರೇಷನ್ ತಂಬ ಎಲ್ಲಿ ಹೇಳ್ತೇ ರೇಷನ್ ನಾವೆಲ್ಲ ಹಿಂಗ ಕುಡಿಯವ ನಾನು ನಿಮ್ಮದೊಳ್ಳೆ ಗೋಳಪ್ಪ ನನಗೆ ರೊಕ್ಕ ಸಿಕ್ಕತ್ತೆ ರೊಕ್ಕ ಸಿಕ್ಕಲ್ಲ ದುಡಿದೇನ ಯಾವಾಗ ನಮ್ದು ಕಷ್ಟ ಪರಿವಾರ ಆಕೈತಿ ಬಾರಿ ಕಷ್ಟ ಪರಿವಾರ
ನಂಬಿಕೆಯಿಂದ ನೀವು ಏನು ಬೇಡಿಕೊಂಡ್ರೂ ಏಸಪ್ಪ ಕೊಡ್ತಾರೆ. ಎಲ್ಲರೂ ಕೂಡ ನೀವು ನಂಬಿಕೆಯಿಂದ ದೇವರ ಹತ್ರ ಕೇಳಬೇಕು. ಸರಿನಾ? ಓಕೆ ಮಕ್ಕಳೇ, ಹಾಗಾದರೆ ಯಾರು ಕೂಡ ಮರಿಬೇಡ್ರಿ, ಏಸಪ್ಪನ ಹತ್ರ ಕೇಳ್ಕೊಳ್ರಿ. ಸರಿನಾ? ತಮ್ಮ ಬಾರೋ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಲ್ಲರೂ ಕೂಡ ಕಣ್ಮುಚ್ಚಿ ಏಸಪ್ಪನ ಹತ್ರ ಕೇಳ್ಕೊಡ್ರಿ. ಏಸಪ್ಪ ಎಲ್ಲ ಕೊಡ್ತಾರೆ. ಸರಿನಾ? ಪ್ರೀತಿ ಸ್ವರೂಪನಾದ ಪರಲೋಕ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ಸೇರಿ ಬಂದಿರುವ ಎಲ್ಲ ಮುದ್ದು ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ಕರ್ತನೇ ಈ ಮಕ್ಕಳ ಮೇಲೆ ಬರಲಿ ದೇವರೇ. ಈ ಮಕ್ಕಳಿಗೆ ಬೇಕಾಗಿರೋ ಜ್ಞಾನವನ್ನು ಕೊಡ್ರಿ. ಯಾರ್ಯಾರ ಮನೆಯಲ್ಲಿ ಏನು ಕಷ್ಟ ಸಮಸ್ಯೆ ಇದೆಯೋ ಎಲ್ಲವನ್ನು ಪರಿಹರಿಸಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ. ಆಮೇಲೆ ಯಾಕಪ್ಪ ನೀನು ಹೋಗಿಲ್ಲ ಮನೆಗೆ? ಎಲ್ಲರೂ ಹೋದ್ರು. ಹೌದಾ? ಸರಿ, ಬರ್ತೀನಿ ನಾನು. ಆದ್ರೆ ನಿಮ್ಮ ಮನೆಗೆ ಏನನ್ನಲ್ಲ? ಸರಿ, ಆಯ್ತು. ಇವಾಗ ಬರ್ಲಾ? ಗೋಳಾಟ ಆಯ್ತಾ? ಸರಿ, ಆಯ್ತಪ್ಪ, ನಾನು ಬರ್ತೀನಿ. ಹೋಗೋಣ. ಯಾರಪ್ಪ ನಿಮ್ಮಪ್ಪ ಬೈತಾನ ಮತ್ತೆ ಸುಮ್ಮನೆ ನಮಗೆ ಒಳ್ಳೆಯವ್ರು ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ. ಯಾಕಪ್ಪ ನಿಮ್ಮಪ್ಪನು ಮತ್ತೆ ಬೈದ್ ಬಿಡ್ತಾನ. ಒಳ್ಳೆಯವ್ರು ನಿನಗೆ ಆರಾಮಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡಿ ಹೋಗ್ತಾರ. ಪ್ರಾರ್ಥನೆ ಮಾಡ್ತೀನಮ್ಮ, ನಾನು ನಿಮ್ಗೆ ಇದು ಮಾಡಲ್ಲ. ನಾವು ನಿಮ್ಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ್ ಬರೆದ ಸುವಾರ್ತೆ ಅಂತೇಳಿ ಒಂದು ಇದರಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಮಾಡಿ, ಈ ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನಂತೆ. ಆ ಮಗನನ್ನು ನಂಬುವಾಗ ನಿಮ್ಗೆಲ್ಲರಿಗೂ ರಕ್ಷಣೆ ಆಗುತ್ತೆ, ಮತ್ತೆ ಆರೋಗ್ಯ, ಸಮಾಧಾನ, ಕುಟುಂಬದಲ್ಲಿ ನೆಮ್ಮದಿ ಇದೆಲ್ಲ ಸಿಗುತ್ತೆ. ಆದ್ರಿಂದ ಸರ್ ಎಲ್ಲ ದೇವ್ರಿಗೆ ಹೋಗಿ ಬಂದಿವ್ರಿ, ನಮ್ಗೆ ಎಲ್ಲೇ ರಕ್ಷಣೆನೇ ಸಿಕ್ಕಿಲ್ರಿ. ನಮ್ಗೆ ಬಾಳ ಇದ್ರಾಗದೀವ್ರಿ. ಎಲ್ಲ ಬ್ಯಾಟಿ ಮಾಡಿದ್ವಿ, 50,000 ರೂಪಾಯಿ ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗಿ ಮಂದಿ ಮಕ್ಕಳು ಕರ್ಕೊಂಡು ಎಲ್ಲ ಮಾಡಿದ್ವಿ, ಏನು ಸಿಕ್ಕಿಲ್ಲ. ರಕ್ಷಣೆ ಅನ್ನೋದು ಎಲ್ಗೋದ್ರೂ ಸಿಗಲ್ಲ. ನಾವು ಇಲ್ಲೇ ಇರುವಲ್ಲಿನೇ ದೇವ್ರ ನಮ್ಗೆ ರಕ್ಷಣೆ ಕೊಡ್ತಾರೆ. ನಾವು ಅದನ್ನ ಸರಿಯಾದದನ್ನು ಹುಡುಕಿದ್ರೆ ನಮ್ಗೆ ರಕ್ಷಣೆ ಆಗುತ್ತೆ. ನಾವು ಲೋಕವನ್ನ ತಿರುಗಿ ಬಂದಿವ್ರಿ, ನಿಮ್ಮಿಂದ ನಮಗೆ ರಕ್ಷಣೆ ಸಿಗುವ ಖಂಡಿತ. ನನ್ನಿಂದಲ್ಲ, ಲೋಕವನ್ನ ಉಂಟು ಮಾಡಿದ ಸೃಷ್ಟಿಕರ್ತನಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಆ ಸೃಷ್ಟಿಕರ್ತನು ಯೇಸು ಸ್ವಾಮಿ. ಆತನು ನಿಮ್ಮ ಮನೆಗೆ ಇವತ್ತು ಬಂದಿದ್ದಾನೆ. ನಿಮ್ಮನ್ನ ಖಂಡಿತ ಗುಣಪಡಿಸ್ತಾನೆ. ನಿಮ್ಗೆ ಸ್ವಸ್ಥತೆ ಇದೆ, ನಿಮ್ಗೆ ಆರೋಗ್ಯವನ್ನು ದೇವ್ರು ಕೊಡ್ತಾನೆ. ನಮಗೆ ಶಾಂತಿ ಸಮಾಧಾನ ಏನು ಇಲ್ರಿ. ನಮ್ ಗಂಡ ಕುಡಿದು ಬರ್ತಾನ ಮನೆಯಾಗೆ, ಹುಡುಗರು ಲೆಕ್ಕಿಲ್ಲ, ದಾಳಿಲ್ಲ, ಬಹಳ ನಮ್ಗೆ ಬಡತನದಲ್ಲಿ ಬಹಳ ನಿಮ್ಮ ಕಣ್ಣೀರನ್ನ ದೇವರು ಇವತ್ತು ಒರೆಸ್ತಾರಮ್ಮ. ಚಿಂತೆ ಮಾಡಬೇಡ್ರಿ. ನಿಮ್ಮ ಕಣ್ಣೀರಿಗೆ ಇವತ್ತು ಕೊನೆ. ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ರೆ ಖಂಡಿತ ನಿಮ್ಮ ಕಣ್ಣೀರು ಇವತ್ತು ಮರೆ ಆಗ್ತದೆ. ನೀವು ಆಶೀರ್ವಾದ ಹೊಂದಿರಮ್ಮ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಮ್ಮ. ದೇವರು ನಿಮ್ಮನ್ನ ಖಂಡಿತ ಗುಣಪಡಿಸ್ತಾರೆ. ನೀವು ಕಣ್ಣು ಮುಚ್ಕೊಳ್ರಿ. ನೀವು ಕಣ್ಣು ಮುಚ್ಚಿದಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿ ಸ್ವರೂಪನಾದ ಪರಲೋಕ ದೇವರೇ, ಕರ್ತನೆ, ಭೂಪರಲೋಕಗಳನ್ನು ಉಂಟು ಮಾಡಿದಾತನೇ, ಸರ್ವಶಕ್ತನೇ, ಈ ಸಮಯದಲ್ಲಿ ಸ್ವಾಮಿ ಅಮರಮ್ಮ ಮನೋಗಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಇವ್ರ ಮೈ ಮೇಲಿರುವಂತಹ ಎಲ್ಲ ಅನಾರೋಗ್ಯದ ಆತ್ಮವು ಯೇಸುವಿನ ನಾಮದಲ್ಲಿ ಮುರಿತೀನಿ ಸ್ವಾಮಿ. ಮಗಳನ್ನು ಗುಣಪಡಿಸು, ನಿನ್ನ ರಕ್ತದಿಂದ ಶುದ್ಧೀಕರಿಸು ಕರ್ತನೆ. ಈಗಲೇ ನಿನ್ನ ಹೆಸರಿನಲ್ಲಿ ಈ ಮಗಳ ಎದ್ದು ನಡೆದಾಡುವ ಕೃಪೆ ಕೊಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೆನ್. ಯಾರು ನೀವು? ಅಣ್ಣ ಬನ್ನಿ ಅಣ್ಣ. ಯೇಸು ಪ್ರಭು ಸೋರ್ ಅಂತ ಪಾಸ್ಟರ್ ಅಂತ
ನನಗೆ ದಾಗದಿಲ್ಲ ಕೆಲಸ ಇಲ್ಲ ಬಾಕ್ಸ್ ನಾವೇನು ನಿಮ್ಗೇನು ಇದನ್ನ ಮಾಡಿಲ್ಲ ಅಂದ್ರೆ ಕುತ್ಕೊಳ್ಳಿ. ಈಗ ಹಂಗ ಬಂದು ಮೊನ್ನೆ ಒಂದ್ ತಗೊಂಡ್ ಮನೆ ತೊಗೊಂಡೋಗ್ಯಾರ. ಯಾರು ಕಾಳ್ರು ಯಾರು ಸುಳ್ರು ಯಾರು ನಾವ್ ಆತರ ಏನು ಕಾಳ್ರಲ್ಲ ಮಾಡಲ್ಲ. ಮನ್ಯಾಗ ನನಗೆ ಬಾಳ ಲಗುತ್ತಿಲ್ಲ ನೀನೇನ್ ಇರ್ತೀಯ ನೀನ್ ಹೋಗಿ ಯಾರು ಕಾಳ್ರು ಪಾಡ್ರ ಕರ್ಕೊಂಡ್ ಕೊಂಡ್ಬಂದ್ಯಪ್ಪ ನೀನು. ಒಂದು ಬಯರ್ ಮಾಡಿದ್ರ ಕೈ ಮೇಲೆ ಕೈ ಬಯರ್ ಮಾಡಿದ್ರಿಂದ ನನಗೆ ಬಾಳ ಗುಣಾಗಿದ್ದೆ. ಎಲ್ಲ ದೇವ್ರು ಬಗೆಹರ್ದಂಗ್ರಿ. ನಮ್ದು ಯಾವ ದೇವ್ರು ಎಲ್ಲಾ ದೇವ್ರು ನೋಡಿದ್ರಿ. ಕೇಳೋ ನಮ್ದು ಎಲ್ಲ ದೇವ್ರು ಈಗ ದೇವ್ರ ಬಗ್ಗೆ ಹೇಳಕ್ ಬಂದ್ರೆ ಹೌದೌದು. ನಾವು ಜೀವನ ಬೇಡ ಅನ್ಸಿದ್ದೀರಲ್ಲ ಈ ದೇವ್ರು ನನಗೆ ಕೇಳೋಣ ಲೋಕವಲ್ಲ ತಿರುಗಿ ನಾವು ಕೇಳೋಣ ತಡಿ. ಯಾರು ಯೇಸು ಪ್ರಭು ಬಗ್ಗೆ ಗೊತ್ತಾ ನಿಮ್ಗೆ? ಏನ್ ಗೊತ್ತಿಲ್ಲ. ಅದ ಗೊತ್ತಿಲ್ಲದನ್ನ ಸ್ವಲ್ಪ ತಿಳ್ಕೊಳ್ಬೇಕಣ್ಣ. ಅಲ್ರಿ ಹಲವಾರು ಬಂದಿದ್ರ ಅವ್ರು ನನ್ಗೆ ತಯಾರು ಮಾಡ್ಯಾರ ನನಗೆ ಗುಣವಾಗಿದ್ದೆ ಕುಂತ್ಕೊಂಡ್ ಕೇಳು. ನಿಮ್ ಹೋಗೋಣ ಹಂಗಿಂಗ್ ಮಾಡಿ ರೊಕ್ಕ ನಿಮ್ ರೊಕ್ಕ ಬೇಡ ನನಗ. ರಕ್ಕಿಸ್ಕೊಂಡ್ರಲ್ಲ 2 ದಿನ ಮುಂದ ನನ್ಗೆ ಬಾಳ ತ್ರಾಸ ಜನ್ಮನ ಬೇಡ ಅಂತ ಅನ್ಸಿತ್ತು. ನಾನು ಜೂನ್ ತನ ಬಂದ್ಬಿಟ್ಟಿತ್ತು. ನೀನ್ ಎಲ್ಲಿ ಜೀವನ ಯಪ್ಪ ಪಾಸ್ಟ್ ಬಂದು ನಾನು ತಯಾರು ಮಾಡಿದ್ರೆ ನನ್ಗೆ ಗುಣವಾಗಿತ್ತು. ನೀನೇ ಇಲ್ಲ 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 ನನಗೆ ರೊಕ್ಕ ಬೇಡ. ನಿಮ್ದು ನಿಮ್ಮ ಹೆಣ್ಮಕ್ಳಿಗೆ ಗುಣ ಆಗೈತಿ ನೋಡಿ. ಏನ ರೊಕ್ಕ ಪಕ್ಕ ಇಸ್ಕೊಂಡು ಹೋಗುವಂತ ಇದ್ದಾರ ಯಪ್ಪ. ನಾವ್ ನೋಡಿವಿ ಲೋಕವೆಲ್ಲ ತಿರುಗಿ ನೋಡೋಣ ಅಂದ್ರೆ ನೋಡ್ರಿ ನಾವ್ ರೊಕ್ಕ ಪಕ್ಕ ಮಾತ್ರ ಕೊಡಲ್ಲ. ರೊಕ್ಕ ಏನ್ ಬೇಡ. ಏನ್ ಮಾಡ್ತೀರಿ ಏನು ಮಾಡ್ತಾರೆ? ಯಾವ ಮಂತ್ರ ಇಲ್ಲ, ನಾವ್ ಯಾವ್ದು ಏನು ಮಾಡಲ್ಲ ನಿಮಗೆ. ಇಲ್ಲ ನನಗೆ ಶಾಂತಿ ಸಮಾಧಾನ ಸಿಕ್ಕೈತೆ ನಾವು ಮಾಡ್ತೀವಿ. ನಾವು ನಿಂಬೆ ನಾವು ನಿಂಬೆನು ಕೊಟ್ಟಿಲ್ಲ. ನಾವ್ ಯಾವ ಅಂಗಾರ ನನಗೆಂತ ಜನ್ಮನ ಬೇಡ ಅನ್ಸಿತ್ತು. ಅವ್ರು ಬಂದೋರಿದ್ದ ನನ್ಗೆ ಬಾಳ ಇದಾಗಿತ್ತು. ಸುಮ್ಮನೆ ಇದ್ದು ಬಿಡಿ ಅಲ್ಲ ಮರಯ್ಯ. ಈಗ 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 ಕಲಿಬಿಡಿದಾಗ ಹಲವಾರು ಮಂದಿ ನಾನು ಅದ್ ಮಾಡ್ತ ಇದ್ ಮಾಡ್ತ ಬಂದು ಯಾವ್ದನ್ನ ಹೇಳುವತ್ತರ ಅಂತರ್ನೇ ಸರ ದಯವಿಟ್ಟು ಹೋಗ್ಬಿಡ್ರಿ. ದೇಶಕ್ಕೆಲ್ಲ ನನ್ಗೆ ಬಾಳ ಇದಾಗಿದೆ. ನನಗೆ ಏಯ್ ದೊಡ್ಡ ದೊಡ್ಡ ದೇವ್ರಿಗೆ ಹೋಗಿರ್ತೀವಲ್ಲ ಅವ್ರು ದೇವ್ರಲ್ಲ ನಾವು. ಇಲ್ಲ ನನ್ಗೆ ಇಲ್ಲೇ ರಕ್ಷಣೆ ಸಿಕ್ಕೈತಿ ಬೇಕು ನನಗೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೋಗ್ತಿದ್ರೆ ನಾವೇನು ಮಾಡಲ್ಲ. ಅಂದ್ರೆ ಈಗ ಏನೈತೆ ಅಂದ್ರ ನಮಗೆ ಕೆಲಸ ಕಮ್ಮಿ. ಏನ್ ಕೆಲಸ ಇಲ್ಲ ಬಗ್ಸಿಲ್ಲ ಏನ್ರಿ ಮನ್ಯಾಗ ಏನಿಲ್ಲ. ಅಕ್ಕಿಲ್ಲ ಬ್ಯಾಳಿಲ್ಲ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ರಿ ನಮಗೆ. ಕೆಲಸ ಇಲ್ಲ ಅಂದ್ರೆ ಹೋಗಿ ಸುಮ್ಮನೆ ಬಂದ್ರಿ. ಏನ್ ದುಡಿಕಿಲ್ಲ ದುಡ್ಡು ಆಯ್ತಪ್ಪ ಸಮಾಧಾನ ಕೇಳು. ಕೆಲಸ ಇಲ್ಲ ಅಂದ್ರೆ ನಾ ಪ್ರಾರ್ಥನೆ ಮಾಡ್ತೇನೆ. ಕೆಲಸಕ್ಕೂ ದೇವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಸರ ಒಂದ್ ಅರ್ಧ ಇಲ್ಲ ನಮ್ಗೆ. ಆಯ್ತಪ್ಪ ನಿಮ್ಮ ಹೆಸರು ಏನಂದ್ರಿ? ನಿಮ್ಮ ಹೆಸರು ಕೆಂಚಪ್ಪ ಅಂತ. ಕೆಂಚಪ್ಪಣ್ಣ ನಾನು ಹೇಳ್ತೀನಿ ಕೇಳು. ನಿನಗೆ ದೇವ್ರ ಆರೋಗ್ಯ ಕೊಡ್ತಾರ, ನಿನ್ ಕೆಲ್ಸನೂ ಕೊಡ್ತಾರ ದೇವ್ರು. ನಾ ಪ್ರಾರ್ಥನೆ ಮಾಡ್ತೀನಿ. ನೀನ್ ದೇವ್ರ ಮೇಲೆ ನಂಬಿಕೆ ಇಡು. ಮಾಡೋದು ಮಾಡ್ರಿ ಅದನ್ನ ಆಗಲ್ಲ. ನೀನ್ ನಂಬಿದ್ರೆ ನಾನು ನಿಮ್ಗೆ ಪ್ರೇಯರ್ ಮಾಡ್ತೀನಿ. ದೇವ್ರ ಖಂಡಿತ ಅದ್ಭುತ ಮಾಡ್ತಾರೆ. ನೋಡಿ ನಿಮ್ಮ ಹೆಣ್ಮಕ್ಳು ಅದ್ಭುತ ಹೊಂದಿಕೊಂಡಿದಾರ, ನೀವು ಹೊಂದ್ಕೊಳ್ತೀರಿ. ಮಾಡ್ರಿ ನಿಮ್ದರಿಂದ ನಾವು ಸ್ವಲ್ಪ ಏನೋ ಪರಿಹಾರ ಆಗ್ತಾನ. ಮನೆಗೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ. ಆಯ್ತು ಹಾಗಾದ್ರೆ ನೀವು ಇವಾಗ ಕಣ್ ಮುಚ್ಚ್ರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಕೆಲಸಕ್ಕಾಗಿ ನಾ ಪ್ರಾರ್ಥನೆ. ಈಗ ಕಣ್ಣಾಟ ಮುಚ್ಚ್ಬೇಕಂದ್ರೆ ಕಣ್ ಮುಚ್ಚ್ರಿ. ಪ್ರೀತಿ ಸ್ವರೂಪನಾದ ಪರಲೋಕ ದೇವರೇ, ಕರ್ತನೆ ಈ ಸಮಯದಲ್ಲಿ ಕೆಂಚಪ್ಪಣ್ಣ ಅವರಿಗಾಗಿ, ಅವರ ಹೆಂಡತಿ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಅವ್ರ ಬಾಯಿಗೆ ಹೇಳ್ಕೊಳ್ತಾ ಇದ್ದಾರಪ್ಪ ಕೆಲಸ ಇಲ್ಲ ಎಂಬುದಾಗಿ. ಕರ್ತನೆ ಇವರಿಗೆ ಕೆಲಸದ ವಿಷಯಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅದ್ಭುತ ಸ್ವರೂಪನು ನಿನ್ನಿಂದ ಆಗದಂತದ್ದು ಒಂದೂ ಇಲ್ಲ ಸ್ವಾಮಿ. ದೇವರೇ ಇವರಿಗೆ ಕರ್ತನೆ ಈ ದಿನಗಳಲ್ಲಿ ಕೆಲಸವಿಲ್ಲದೆ ಇರುವಾಗ ಕರ್ತನೆ ಅವ್ರು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸ್ವಾಮಿ. ಅವರೊಂದು ಉತ್ತಮವಾದ ಕೆಲಸವನ್ನ ಕರ್ತನೆ ದೇವರೇ ನೀನು ಅನುಗ್ರಹಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ ಹೌದು ಕರ್ತನೆ ಅವರು ಯಾವ ರೀತಿಯಲ್ಲಿ ಈಗ ನಿರಾಶೆಯಲ್ಲಿದ್ದಾರೋ ಅದನ್ನು ಮುಂದೆ ಅವರು ನೋಡಿದ ಹಾಗೆ ದೇವರು ಯಾವಾಗಲೂ ಅವರು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸಂತೋಷ ಪಡುವ ಹಾಗೆ ನೀವು ಸಹಾಯ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಕೆಂಚಪ್ಪಣ್ಣ ನಾನು ಹೋಗಿ ಬರ್ತೀನಿ. ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಏನ್ ಬೇಡ, ನಿಮ್ ರೊಕ್ಕ ಏನ್ ಬೇಡ. ನಾನು ಮತ್ತೊಂದ್ಸಾರಿ ಬರ್ತೀನಿ, ನಿಮ್ಮ ನೋಡ್ತೀನಿ. ನೀವು ನಾನು ಬರುವಾಗ ನೀವು ಒಳ್ಳೆ ಒಂದು ಕೆಲಸದಲ್ಲಿ ಇರ್ತೀರಿ. ನಾನು ನಂಬ್ತೀನಿ, ನೀವು ಹಾಗೆ ನಂಬ್ರಿ. ದೇವ್ರ ನಿಮ್ಮನ್ನ ಆಶೀರ್ವಾದ ಬರ್ತೀನಿ. ಕೆಲಸದ ಬಗ್ಗೆ ಸ್ವಲ್ಪ ನಾನು ಖಂಡಿತ ಆ ಕೆಲಸದ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರಿ. ಹೇಳ್ಕಂಡ ಓದನ ಬೇಸ್ ಓದಲಿ ಅಪ್ಪ. ಮೊನ್ನೆ ಸೋರ್ ಬಂದಿದ್ರು ಯಾರು ಅವರು? ಓದಕತ್ತೀನಿ. ಏನ್ ಯಾರು? ಅಪ್ಪ ಮೊನ್ನೆ ಬೈದ್ರಲ್ಲ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೀವು ಬಂದೋದ್ರಿಂದ ಬೇಸಾಯ ಮನೆಯಾಗ ಶಾಂತಿ ಸಮಾಧಾನ ಬಹಳ ಸಂತೋಷ ಆಯ್ತಣ್ಣ. ಸ್ವಲ್ಪ ಎಲ್ಲ ಎಣ್ಣೆ ಗಿಣ್ಣಿ ಕಡಿಮೆ ಮಾಡ್ಕೊಂಡ್ರಿ. ಕಡಿಮೆ ಆಗೈತಾ? ಹೌದು ಸರ್. ಬಹಳ ಸಂತೋಷ ಆಯ್ತಣ್ಣ. ಏನ್ ರೊಕ್ಕ ಇಲ್ಲ ಸರ್. ಮತ್ತೆ ಅಲ್ಲಿಗೆ ಪರವ್ರಿ ನಮಗೆ. ಹೌದಾ? ಒಳ್ಳೇದಣ್ಣ.
ನೋಡಿ ನನಗೂ ಬಹಳ ಸಂತೋಷ ಆಯ್ತು ನಿಮ್ಮ ಕುಟುಂಬ ನೋಡಾಗ. ಎಣ್ಣೆ ಇಂತ ಏನ್ ಮುಟ್ಟಿಲ್ರಿ. ಹೌದಾ? ಹೆಣ್ಮಕ್ಳು ಕೂಡ ಆರಾಮಾಗಿ ಸರ್. ಆರಾಮಾಗಿದ್ದಲ್ಲ. ನೀವು ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೌದು ಸರ್. ನಾನ್ ನಿಮ್ಮ ಕೆಲಸದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರ ಮಾಡಿದ್ರೆ ಪ್ರಾರ್ಥನೆ ಮಾಡಿನಿ. ನಾಳೆ ಶುಕ್ರವಾರ ಇದೆ, ನೀವು ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡ್ಬೇಕು. ಕೆಲಸ ಸಿಕ್ತಂದ್ರ ಆ ಉಪವಾಸ ಇರೋದೇನ್ ಸರ್, ಒಂದ್ ದಿವಸ ಏನ್ ಆರಾಮ ಇರ್ಬೋದು ಸರ್. ನೀವು ಆ ದಿನ ಒಂದು ದಿನ ನಾನು ಹೇಳ್ತೀನಿ, ನಿಮ್ ಜೊತೆ ನಾನು ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡ್ರಿ. ದೇವ್ರು ನಿಮ್ಗೊಂದು ಕೆಲಸ ಕೊಡ್ಲಿಕ್ಕಿಲ್ಲ, ದೇವ್ರು ಖಂಡಿತ ಅದ್ಭುತ ಜೀವನ ಬದಲಾಗುತ್ತೆ. ಎಲ್ಲರೂ ಮಾಡ್ಬೇಕಂದ್ರೆ ಕುಟುಂಬ ನೀವು ಮೊದ್ಲು ನೀವು ನಮ್ಮ ಮನೆಯವರು ನಿಮ್ಮ ಮಕ್ಕಳೆಲ್ಲರೂ ಕೂಡ ಸರ್. ನಮಗೆ ಒಟ್ಟ ಕೆಲಸ ಸರ್, ಕೆಲಸ ಕೊಡಿಸ್ಬೇಕಂತ ದೇವ್ರಿಗೆ ಪ್ರಯತ್ನ. ಅದ್ ಯಾವ್ದು ಅಂತ ಹೇಳಿ ಸರ್? ಯೇಸು ಸ್ವಾಮಿಗೋಸ್ಕರ ಒಳ್ಳೇದಾಗಿ ನಾನು ನಿಮಗೋಸ್ಕರ ಟ್ರೈ ಮಾಡ್ತೀನಿ. ಆಯ್ತು ಸರ್, ಮಾಡ್ತೀನಿ ಈ ಸಮಯದಲ್ಲಿ ಸ್ವಾಮಿ. ಆಧಾರ್ ಕಾರ್ಡು ಅವೆಲ್ಲ ಹುಡುಕು ತಗೊಂಡು ಆಧಾರ್ ಕಾರ್ಡು ಫೋಟೋ ಹುಡುಕು. ಕೆಂಚಪುರೆ ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಿದ್ವಿ.
ಬಂದಿರಿ ಸರ್ ಹಾ ಪ್ರೈಸ್ ಗಡಪ ಕೆಲಸ ಮುಗಿದನ ಎಲ್ಲ ದೇವ್ರ ಕೃಪೆ ಸರ್. ಮನೆಯಲ್ಲೆಲ್ಲ ಫ್ರಿಡ್ಜು ಟಿವಿ ಎಲ್ಲ ಆಗ್ಲಿಂದ ಆಶೀರ್ವಾದ ಸರ್. ನಮಗೆ ಕೆಲಸ ಇದ್ದಿಲ್ಲ ಅಂತ ನಾವು ಎಷ್ಟೋ ದಿನದಿಂದ ಕಾಯ್ತಾ ಕೂತೀವಿ ಸರ್. ಹೌದು ಕೆಲಸ ಕೊಟ್ಟಿದ್ದಾನೆ ದೇವ್ರ ಕೆಲ್ಸ ಒಳ್ಳೆ ಕೆಲಸ. ಹಾ. ಆಮೇಲೆ ಇದು ಮೊನ್ನೆ ಈ ಕಡೆ ಮನೆಯ ಅದು ಎಲ್ಲ ಹಳೆ ಮನೆ ಇತ್ತು ಸರ. ಹಾ. ಇದನ್ನೇ ಬದಲಿ ಮಾಡಿ ಪ್ರಯತ್ನದಿಂದ ಕೃಪೆಯಿಂದ ನಾವು ಈ ಮನೆಗೆ ಕೃಪೆಯಿಂದ ಈ ಮನೆ ಬದಲಿ ಮಾಡಿದ್ವಿ ಸರ್. ದೇವರು ನಿಮ್ಗೆ ಎಷ್ಟು ಒಳ್ಳೇದು ಮಾಡಿದಾರಲ್ಲ. ಹೌದು ಸರ್. ದೇವರು ನಾನೆಲ್ಲ ಎಣ್ಣೆ ಹೊಡೆಯೋದು ಕುಡಿಯೋದು ಎಲ್ಲ ಬಿಡ್ತೀನಿ ಸರ್. ನೀವು ಎಲ್ಲ ಬಿಟ್ಟಿದ್ರಲ್ಲ ಈಗ ಎಲ್ಲ ಸರ್. ಬಹಳ ಹೀಗೆ ನೀವು ಮಾಡ್ಕೊಂಡು ಮುಂದೆ ಸಾಕ್ಷಿಯಾಗಿ ಜೀವಿಸ್ಬೇಕು. ದೇವರಿಗಾಗಿ ನೀವು ಸಾಕ್ಷಿಯಾಗಿ ನಿಲ್ರಿ. ದೇವರು ಇವಾಗ ನಿಮ್ಮನ್ನು ಅದೇ ಆಶೀರ್ವದಿಸ್ತಾನೆ. ಸಾಲ ಸಮದ ಅಂತ ಮಾಡ್ತೀವಿ ಸರ್. ಬಹಳ ಆಮೇಲೆ ಇದು ಡಾಕ್ಟರ್ ಹತ್ರ ಹೋಗೋದು ತೋರ್ಸೋದು ಮಾಡ್ತೀವಿ ಸರ್. 8 ದಿನ ಅವ್ರು ಯಾವುದೂ ಇಲ್ಲ. ಇದ್ದಿಲ್ರಿ ನಮ್ಗೆ. ಡಾಕ್ಟರ್ ಅಂಬೋದು ಸುದ್ದಿ ಇಲ್ಲ. ಹಾ. ಒಳ್ಳೆ ಸಾಲ ಅಂಬೋದು ಸುದ್ದಿ ಇಲ್ಲ. ಬಹಳ ಸಂತೋಷ. ನಾವೇ ನಿನ್ನೊಬ್ಬರಿಗೆ 1,000 ಬೇಕಾದ್ರೆ ಕೊಡ್ತೀವಿ ಸರ್. ಹಾ. ಆ ಥರ ಸರ್. ಸರಿ ಹಾಗಾದ್ರೆ ದೇವ್ರ ನಿಮ್ಮನ್ನ ಹೀಗೆ ಆಶೀರ್ವಾದ ಮಾಡ್ಲಿ. ಓಕೆ ಸರ್. ಬಹಳ ಸಂತೋಷ ಆಯ್ತು. ದೇವರಲ್ಲಿ ಹೀಗೆ ಬೆಳೆದಿ ಮಕ್ಕಳನ್ನು ದೇವರು ಉನ್ನತವಾಗಿ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ ಹಾಗಾದ್ರೆ. ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನಾವೀಗ ನೋಡಿರುವಂಥ ಈ ದೃಶ್ಯಾವಳಿ ಇದೊಂದು ನೈಜ ಘಟನೆಯಾಗಿದೆ. ದೇವರು ಈ ಕುಟುಂಬದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. ಈ ರೀತಿಯಾದಂಥ ಕುಟುಂಬಗಳನ್ನು ಇನ್ನೂ ಕೂಡ ಕರ್ತನು ಬಿಡುಗಡೆ ಮಾಡಲಿ ಎಂಬುದಾಗಿ ನಾನು ಬಯಸ್ತೇನೆ. ಹಾಗೆ ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯ 8ನೇ ವಾಕ್ಯ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.